What is this, Kanta? What is this? I don't like it. I don't like it. 2011 ಕಂಪ್ಲೀಟ್ ಆಗಿ ನ್ಯೂ ಇಯರ್ ಹತ್ರ ಬರ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ಇದೇ ನ್ಯೂ ಇಯರ್ ನಲ್ಲಿ ಪ್ರಳಯ ಆಗಿ ಪ್ರಪಂಚ ಮುಳುಗೋಗುತ್ತೆ ಮ್ಯಾನ್ ಅಂತ ಕಾಲಜ್ಞಾನಿಗಳ ಈಗಾಗ್ಲೇ ಹೇಳೋದಕ್ಕೆ ಶುರು ಮಾಡಿದಾರಲ್ಲ ಕಾಂತ. ವಾಟ್ ಇಸ್ ದಿಸ್, ವಾಟ್ ಇಸ್ ದಿಸ್? ಬಟ್ ನಮ್ ತಾತ ಪೈಲ್ವಾನ್ ಲಿಂಗಣ್ಣವ್ರ ನನಗೆ ಡ್ರೀಮ್ ನಲ್ಲಿ ಬಂದು ಹೇಳಿದ್ದಾರೆ, ಮೊಮ್ಮಗನೇ ಅದ್ಯಾವ ಪ್ರಳಯನೂ ಇಲ್ಲ ಕಾಣ್ಲಾ, ಮಣ್ಣಂಗಾಟಿನೂ ಇಲ್ಲ ಕಾಣ್ಲಾ. ನಾವು ಎವರಿ ಡೇ ಎವರಿ ಸೆಕೆಂಡ್ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು, ಸಖತ್ತಾಗಿ ಕೆಲಸ ಮಾಡ್ಬೇಕು, ಅವಾಗ್ಲೇ ಕಣ ಮೊಮ್ಮಗನೇ ಲೈಫ್ ನಲ್ಲಿ ಉದ್ಧಾರ ಆಗೋದು ಅಂತ ಹೇಳಿದ್ರು ಕಾಂತ ನಮ್ಮ ತಾತ. ನಾವು ಉದ್ಧಾರ ಆದ್ರೆ ನಮ್ಮ ಕಂಟ್ರಿನ ಉದ್ಧಾರ ಆಗುತ್ತೆ. ಏನಂತ ನೀನು, ನಾನು ಹೇಳಿದ್ ಕರೆಕ್ಟ್ ಅಲ್ವಾ? ಓಕೆ ಫೈನ್, ಇವಾಗ ಇದೆಲ್ಲ ಇರ್ಲಿ ಬಾಕಂತ ನನ್ನ ರೆಡ್ ಹೈ ಎಂಡ್ ಕಾರ್ನ ಈಚೆ ತೆಗಿತೀನಿ. ಸಿಟಿ ರೌಂಡ್ಸ್ ಹೊಡ್ಕೊಂಡು ಯಾರ್ಯಾರು ಏನೇನ್ ಹೇಳ್ತಾರೆ, ಟುಡೇ ಸಮಥಿಂಗ್ ಸ್ಪೆಷಲ್ ಏನು ಅಂತ ಕೇಳಿ ಅವ್ರಿಗೆ ಸಖತ್ತಾಗಿ ಟಾಂಟ್ ಕೊಡೋಕಂತ ನಾನು ಸೈಡ್ ಅಲ್ಲಿ ನಿಂತ್ಕೊಂಡು ಖಾರಾಪುರಿ ತಿಂತ ಕೂತಿರ್ತೀನಿ. ಓಕೆ, ಯು ಕಂಟಿನ್ಯೂ ಕಾಂತ, ಯು ಕಂಟಿನ್ಯೂ. ಓಕೆ ತರ ಹೇಳ್ತೆ. ಓಕೆ, ನಮ್ ಸಿಎಂ ಸ್ಮೈಲ್ ಗೌಡ್ರು ಪರಿಷತ್ ಎಲೆಕ್ಷನ್ ಅಲ್ಲಿ ಗೆದ್ದ ತಕ್ಷಣ ಶೂಟು ಬೂಟು ಹಾಕೊಂಡು ಡೆಲ್ಲಿಗೆ ಬಂದಾಗ ಅವ್ರು ಏನ್ ಹೇಳ್ತಾರಂತ ಕೇಳೋಣ. ಸೇಮ್ ಸಾಹೇಬ್ರೆ, ಸಿಎಂ ಪೋಸ್ಟಿಗೆ ಯಾವಾಗ ರಾಜೀನಾಮೆ ಕೊಡ್ತೀರಿ? ಒಂದು ವಾರದೊಳಗೆ ರಾಜೀನಾಮೆ ಕೊಡ್ತೀನಿ. ಅಯ್ಯೋ ಇವ್ರ, ನಾನ್ ತಮಾಷೆ ಕೇಳಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತಾರಲ್ಲ. ಓಕೆ, ಎಕ್ಸಾಕ್ಟ್ ಆಗಿ ಯಾವಾಗ ರಾಜೀನಾಮೆ ಕೊಡ್ತೀರಿ ಹೇಳ್ರಿ? 15 ದಿನದೊಳಗೆ ನಾನು ರಾಜೀನಾಮೆ ಕೊಡಬೇಕಾಗಿದೆ. 15 ದಿನದೊಳಗೆ ರಾಜೀನಾಮೆ ಕೊಡ್ತೇನೆ. ಚಚಾ, ಸೇಮ್ ಪೋಸ್ಟ್ಗ ಅಥವಾ MP ಪೋಸ್ಟ್ಗ? 28ಕ್ಕೆ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ. ಓಹೋ ಹಂಗ, ನಾನೆಲ್ಲೋ ಸಿಎಂ ಪೋಸ್ಟ್ಗೆ ರಾಜೀನಾಮೆ ಕೊಡ್ತಾರಂತ ಮಾಡಿದ್ನಲ್ರಿ. ಓಕೆ, ಅದು ಹೋಗ್ಲಿ. ಇವಾಗ ನೀವು ಹೇಳ್ರಿ, ವಾಟ್ ನೆಕ್ಸ್ಟ್ ಯುವರ್ ಪೊಸಿಷನ್? ನಾನು ಈಗ ಮುಖ್ಯಮಂತ್ರಿಯಾಗಿ ಎಷ್ಟು ತನಕ ಮುಖ್ಯಮಂತ್ರಿಯಾಗಿ ಅಧಿಕೃತ ಮುಖ್ಯಮಂತ್ರಿ ಆಗಿರಬೇಕಾದಂತ ಒಂದು ಸಣ್ಣ ಕೊರತೆ ಇತ್ತು, ಯಾವುದೇ ಸದನದ ಸದಸ್ಯನಾಗಿಲ್ಲದ ಕಾರಣ. ಈಗ ಅದನ್ನು ಕೂಡ ಕಂಪ್ಲೈ ಮಾಡಿದ್ದೇನೆ. ಓಕೆ, ಮಾಡ್ರಿ. ನಿಮ್ಮೂರ ಪಕ್ಕ ಧರ್ಮಸ್ಥಳದ ಮಂಜುನಾಥ ನಿಮ್ಗೆ ಒಳ್ಳೇದು ಮಾಡ್ಲಿ. ನಾನು ಅಲ್ಲಿ ಗುಂಡು ಮಿನಿಸ್ಟರ್ ರೇಣು ಅದಾರಂತ ಮೀಟ್ ಆಗಿ ಬರ್ತೇನೆ. ಓಹೋ, ಇಲ್ಲೇ ಅದಲ್ಲ. ಏನದು, ಮೊನ್ನೆ ಮಲ್ಲೇಶ್ವರಂ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು, ಇವತ್ತು ನೋಡಿದ್ರ ಇಲ್ಲೇ ಮಾಲಿ ಹಾಕೊಂಡು ಬರಾಕತ್ತಾರಲ್ಲ. ಹಾ ಅಂದಾಗ ಹೇಳ್ರಿ ಬ್ರದರ್, ನಿಮಗೆ ಯಾರೋ ಹೂವಿನಾರ ಹಾಕಿದಾರಲ್ಲ, ನೀವು ಯಾರಿಗೆ ಏನು ಸಲ್ಲಿಸಿದ್ರಿ? ಪ್ಲೀಸ್ ಟೆಲ್ ಮೀ. ಗಣೇಶನಿಗೆ ವಿಶೇಷವಾಗಿ ಬೆಣ್ಣೆ ಪೂಜೆನ ಸಲ್ಲಿಸಿದ್ವಿ. ಯಾಕೆ ಸಲ್ಲಿಸಿದ್ರಿ? ನಮ್ಮ ನಾಡಿನ ಜನರಿಗೆ ಒಳ್ಳೇದಾಗಬೇಕು, ಸರ್ಕಾರಕ್ಕೆ ಒಳ್ಳೇದಾಗಬೇಕು. ಬಪ್ಪರೆ, ನಮ್ಮ ನಾಯಕರಾದ ಯಡಿಯೂರಪ್ಪನವರ ಮೇಲೆ. ಓಹೋ, ಅದಕ್ಕೆ ಅಂದೆ ನಾನು ATG ಬಿಟ್ಟು ನೀವು ಏನು ಮಾಡಲ್ಲ ಅಂತ. ಖಾಸಗಿ ದೂರಿನ ಮೇಲೆ ಸುಳ್ಳು ದಾಖಲಿಸಿದ್ರು, ಆದಷ್ಟು ಬೇಗ ನಿರ್ದೋಷಿಯಾಗಿ ಹೊರಬರಲಿ. ಶಬಾಷ್. ಅವ್ರಿಗೆ ಮುಂದೆ ಜೀವನದಲ್ಲಿ ಭವಿಷ್ಯ ಉಜ್ವಲ ಅಂತೇಳಿ ಹೋಗ್ಲಿ. ಆ ವಿಕ್ರಮ ನಾಯಕ ನಿಮ್ಗೆ ಒಳ್ಳೇದು ಮಾಡ್ಲಿ. ಬರ್ತೀನಿ, ಬಾಯ್ ಬಾಯ್. ಅಲ್ಲಿ ಸಿದ್ದು ಬಾಯಿ ಇದಾರಂತ ಮಾತಾಡ್ಸ್ಕೊಂಡ್ ಬರ್ತೀನಿ. ಸಿದ್ದು ಬಾಯಿ ಅಂತೂ ಸಿಎಂ ಸ್ಮೈಲ್ ಗೌಡ್ರು ಕುರ್ಚಿ ಗಟ್ಟಿ ಆಯ್ತಲ್ರಪ್ಪ? ಅದು ಗಟ್ಟಿನೇ ಇಲ್ಲ ಅಲ್ಲ ಇವ್ರ. ಯಾಕೋ ಯಡಿಯೂರಪ್ಪ ಅಲ್ದಾರೆ 3-4 ಕೋಟಿ ಖರ್ಚು ಮಾಡಿ ಯಾಕೆ ಇದು ಮಾಡ್ಸಿದಾನೆ? ಇವಾಗ ಯಾರಿಗೋಸ್ಕರ ಮಾಡಿರೋದು? ಯಾಗ ಸಿಎಂ ಸದಾನಂದ ಗೌಡ್ರು ಗೆಲ್ಲಿ ಅಂತ? ಐ ಡೋಂಟ್ ಬಿಲೀವ್ ಇನ್ ದಟ್. ಓ ವೈ ಮ್ಯಾನ್? ಯಾಗ ಯಜ್ಞ ಮಾಯಾ ಮಾಟ ಇವರಲ್ಲೆಲ್ಲ ನನಗೆ ನಂಬಿಕೆ ಇಲ್ಲ. ಬಟ್ ಯಡಿಯೂರಪ್ಪ ನಂಬಿಕೆ ಇದೆ. ಅದಕ್ಕೋಸ್ಕರ ತಾನೇ ಒಂದ್ ಕಡೆ ಶೋಭಾ ಕರಂದ್ಲಾಜೆ, ಇನ್ನೊಂದ್ ಕಡೆ ಭಾರತಿ ಶೆಟ್ಟಿ ಕುಳಿಸ್ಕೊಂಡು ಮಾಡಿರೋದು. ಯಾಗ ಇನ್ನೊಂದ್ಸಲಿ ಜೋರಿಗೆ ಹೇಳ್ರಿ. ಬಟ್ ಯಡಿಯೂರಪ್ಪ ನಂಬಿಕೆ ಇದೆ. ಅದಕ್ಕೋಸ್ಕರ ತಾನೇ ಒಂದ್ ಕಡೆ ಶೋಭಾ ಕರಂದ್ಲಾಜೆ, ಇನ್ನೊಂದ್ ಕಡೆ ಭಾರತಿ ಶೆಟ್ಟಿ ಕುಳಿಸ್ಕೊಂಡು ಮಾಡಿರೋದು. ಯಾಗ ಯಾರ ಜೊತೆ ಅಂತ ಮತ್ತೊಂದ್ಸರಿ ಹೇಳ್ರಿ. ಒಂದ್ ಕಡೆ ಶೋಭಾ ಕರಂದ್ಲಾಜೆ, ಇನ್ನೊಂದ್ ಕಡೆ ಭಾರತಿ ಶೆಟ್ಟಿ ಕುಳಿಸ್ಕೊಂಡು ಮಾಡಿರೋದು. ಯಾಗ ಓಕೆ, ಕೇಳಿದ್ರಲ್ಲ ಮೈ ಡಿಯರ್ ಪೀಪಲ್. ಎನಿವೆ, ಈ ನಮ್ಮ ದುನಿಯಾದಲ್ಲಿ ಏನುಂಟು ಏನಿಲ್ಲ ಹೇಳಿ. ಇಲ್ಲಿ ದಿನಕ್ಕೊಬ್ರು ದಿನಕ್ಕೊಂದ್ ಮಾತು ಹೇಳ್ತಾರೆ. ಅವರು ಟೈಮ್ ಸಿಕ್ತಾಗ ಹೇಳ್ತಾನೆ ಇರ್ತಾರೆ, ನಾವು ಕೇಳ್ತಾನೆ ಇರ್ಬೇಕು, ಎಂಜಾಯ್ ಮಾಡ್ತಾನೆ ಇರ್ಬೇಕು. ಏನಂತೀರಾ ನೀವ? ಇವಾಗ ಬೇರೆ ನಮ್ಮ ಲೈಫ್ ವ್ಯಾಲಿಡಿಟಿ 100 ಇಯರ್ಸ್ ಅಂತೂ ಇಲ್ಲ. ಏನಂತೀರಾ ನೀವ? ಹಬ್ಬ ಅಂದ್ರೆ 60ರಿಂದ 70 ವರ್ಷ ಇರ್ತೀವೇನ? ಅಲ್ಲೂ ಕೈಕಾಲು ಭದ್ರ ಇರಲ್ಲ, ಸ್ವಂಟನೂ ಸರಿ ಇರಲ್ಲ, ಬಾಯಿ ಮಾತಾಡಕ್ಕಿರಲ್ಲ. ಏನಂತೀರಾ ನೀವ? ಅಲ್ವಾ? ಸೊ ಹಂಗಾಗಿ ಇರೋ ಅಷ್ಟು ದಿನ ಚೆನ್ನಾಗಿ ತಿಂದು ಒಂದು ಲೈಫ್ ಮಾಡ್ಬೇಕು, ಚೆನ್ನಾಗಿ ನಗಬೇಕು, ಬೇರೆಯವ್ರನ್ನು ನಗಿಸ್ಕೊಂಡಿರ್ಬೇಕು ನಮ್ ಥರ, ಅಲ್ವಾ ಕಾಂತ? ಓಕೆ, ಇವತ್ತಿಗೆ ಇಷ್ಟು ಸಾಕು. ನಡಿ, ಬೆಂಗಳೂರಲ್ಲಿರೋ ರಾಜರಾಜೇಶ್ವರಿ ನಗರಕ್ಕಾಗಿ ಅಡಿಗಾಸ್ ಹೋಟ್ಲಲ್ಲಿ ಇಡ್ಲಿ ವಡೆ ಸಾಂಬಾರ್ ತಿನ್ಕೊಂಬರೋಣ. ನಡಿ ಕಾಂತ, ನಡಿ.